ಕ್ಷೇತ್ರ ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರ ಬಯಲು. ಧರ್ಮಸ್ಥಳದಲ್ಲಿ ಧರ್ಮ ಸಂರಕ್ಷಣಾ ಸಮಾವೇಶ. ಧರ್ಮಸ್ಥಳದ ಅಮೃತ ವರ್ಷಿಣಿ ಭವನದಲ್ಲಿ ಸಮಾವೇಶ. ಬೆಳ್ತಂಗಡಿ ತಾಲೂಕಿನ ಜೈನ ಬಾಂಧವರ ಸಮಾವೇಶ. ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಪತ್ನಿ ಹೇಮಾವತಿ ಧರ್ಮಾಧಿಕಾರಿ ಕುಟುಂಬಕ್ಕೆ ಸಮುದಾಯದಿಂದ ಗೌರವ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರ ಬಯಲಾಗಿದೆ ಅಂತ ಧರ್ಮಸ್ಥಳದಲ್ಲಿ ಧರ್ಮ ಸಂರಕ್ಷಣಾ ಸಮಾವೇಶ ನಡೆಯಿತು. ಘೋಷಣೆ ಮಾಡಿದ ಈ ಮಾತು ನನಗೆ ತುಂಬ ಇಷ್ಟ ಆಗ್ತದೆ. ನಮಗೆ ಈ ಕಾರಣದಿಂದಾಗಿ ನಮಗೆ ಈ ರೀತಿಯ ಅಭಿವೃದ್ಧಿಗೆ ಅವಕಾಶ ಆಯಿತು ಅಂತ. ಇದಕ್ಕೆ ನಿಮಗೆ ನಮ್ಮ ಪ್ರೀತಿ ಇರ್ಬೋದು, ಆದರೆ ಪ್ರೀತಿಯನ್ನು ತೋರಿಸುವಂಥ ಅವಕಾಶ ಇರಲಿಲ್ಲ. ಇವತ್ತು ಕೆಲವು ಘಟನೆಗಳಿಂದಾಗಿ ನಮಗೆಲ್ಲ ಅಭಿವೃದ್ಧಿ ಮಾಡಬೇಕು. ಕ್ಷೇತ್ರದಲ್ಲಿ ನಾನು ಹೇಳಿದ್ದೆ ನಿಮಗೆ ಯಾವಾಗ ನಾನು ನೋಡಿಗೆ ಹೇಳಲಿಕ್ಕೆ ಅವಕಾಶ ಆಯಿತು ಅಂತ ಹೇಳ್ತೇನೆ. ಹಾಗಾಗಿ ನಿಮಗೆಲ್ಲರಿಗೂ ನಾನು ಧನ್ಯವಾದಗಳು. ಯಾಕೆಂದರೆ ಸಂದರ್ಭಗಳಲ್ಲಿ ಇದು ಒಗ್ಗಟ್ಟಾಗಿ ಬಂದಿದ್ದೀರಿ. ನನ್ನ ವಾಹನಗಳಲ್ಲಿ ಬಂದಿದ್ದೀನಿ. ನನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರ ಬಯಲು. ಧರ್ಮಸ್ಥಳದಲ್ಲಿ ಧರ್ಮ ಸಂರಕ್ಷಣಾ ಸಮಾವೇಶ. ಧರ್ಮಸ್ಥಳದ ಅಮೃತ ವರ್ಷಿಣಿ ಭವನದಲ್ಲಿ ಸಮಾವೇಶ. ಬೆಳ್ತಂಗಡಿ ತಾಲೂಕಿನ ಜೈನ ಬಾಂಧವರ ಸಮಾವೇಶ. ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಪತ್ನಿ ಹೇಮಾವತಿ ಧರ್ಮಾಧಿಕಾರಿ ಕುಟುಂಬಕ್ಕೆ ಸಮುದಾಯದಿಂದ ಗೌರವ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರ ಬಯಲಾಗಿದೆ ಅಂತ ಧರ್ಮಸ್ಥಳದಲ್ಲಿ ಧರ್ಮ ಸಂರಕ್ಷಣಾ ಸಮಾವೇಶ ನಡೆಯಿತು. ಅದರಲ್ಲಿ ನನ್ನ 10,000 ಮನುಷ್ಯರು ರೈನ್ಕೊಂಡು 10,000 ಜನರಿಗೆ ರೈನ್ಕೊಂಡು ಹಾಕಿ ಒಬ್ಬರು ಅಲ್ಲಾಡಿದ್ದಾರೆ. ಒಂದು ಮಳೆಗೆ ಮಳೆಯಲ್ಲಿ ನಿಂತುಕೊಂಡು ಮಳೆಗಾಲದಲ್ಲಿ ಮೆರವಣಿಗೆ ಮಾಡಿ ನಮಗೆ ಘೋಷಣೆ ಮಾಡಿದ ಈ ಮಾತು ನನಗೆ ತುಂಬ ಇಷ್ಟ ಆಗ್ತದೆ. ನಮಗೆ ಈ ಕಾರಣದಿಂದಾಗಿ ನಮಗೆ ಈ ರೀತಿಯ ಅಭಿವೃದ್ಧಿಗೆ ಅವಕಾಶ ಆಯಿತು ಅಂತ. ಇದಕ್ಕೆ ನಿಮಗೆ ನಮ್ಮ ಪ್ರೀತಿ ಇರ್ಬೋದು, ಆದರೆ ಪ್ರೀತಿಯನ್ನು ತೋರಿಸುವಂಥ ಅವಕಾಶ ಇರಲಿಲ್ಲ. ಇವತ್ತು ಕೆಲವು ಘಟನೆಗಳಿಂದಾಗಿ ನಮಗೆಲ್ಲ ಅಭಿವೃದ್ಧಿ ಮಾಡಬೇಕು. ಕ್ಷೇತ್ರದಲ್ಲಿ ನಾನು ಹೇಳಿದ್ದೆ ನಿಮಗೆ ಯಾವಾಗ ನಾನು ನೋಡಿಗೆ ಹೇಳಲಿಕ್ಕೆ ಅವಕಾಶ ಆಯಿತು ಅಂತ ಹೇಳ್ತೇನೆ. ಹಾಗಾಗಿ ನಿಮಗೆಲ್ಲರಿಗೂ ನಾನು ಧನ್ಯವಾದಗಳು. ಯಾಕೆಂದರೆ ಸಂದರ್ಭಗಳಲ್ಲಿ ಇದು ಒಗ್ಗಟ್ಟಾಗಿ ಬಂದಿದ್ದೀರಿ. ನನ್ನ ವಾಹನಗಳಲ್ಲಿ ಬಂದಿದ್ದೀನಿ. ನನ್ನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.